ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ರಾಕೇಶ್. ನಾನಿವತ್ತು ಸಾಯಿಬಾಬಾ ವ್ರತ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಸಾಯಿಬಾಬಾ ವ್ರತ ಮಾಡೋದು ತುಂಬಾ ಸುಲಭ. 9 ವಾರ ಈ ಸಾಯಿಬಾಬಾ ವ್ರತವನ್ನು ಮಾಡಬೇಕು. ಇದಕ್ಕೆ ಮೇನಾಗಿ ಶ್ರದ್ಧೆ ಭಕ್ತಿ ಇದ್ದರೆ ಅಷ್ಟೇ ಸಾಕು. ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಈ ವ್ರತವನ್ನು ಮಾಡಿದರೆ ಅದು ನೆರವೇರುತ್ತದೆ. ಸಾಯಿಬಾಬಾ ವ್ರತ ಮಾಡೋದಕ್ಕೆ ಮೊದಲನೇದಾಗಿ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಗೂ ಅಕ್ಷತೆ ಕಾಲನ್ನು ಇಡಬೇಕು. ಅದ್ರ ಮೇಲೆ ಸಾಯಿಬಾಬಾ ವಿಗ್ರಹ ಇಲ್ಲ ಸಾಯಿಬಾಬಾ ಫೋಟೋ ಏನಿದ್ರು ನಿಮ್ಮ ಮನೆಯಲ್ಲಿ ಅದನ್ನ ಇಟ್ಟು ಪೂಜೆ ಮಾಡ್ಬೋದು. ಸಾಯಿಬಾಬಾಗೆ ಆದಷ್ಟು ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ. ಅದಕ್ಕೆ ಏನೇ ಆಗಲಿ ನಾನು ಹಳದಿ ಬಣ್ಣಲ್ಲೇ ಜಾಸ್ತಿ ಯೂಸ್ ಮಾಡೋದು. ಹಳದಿ ಫ್ಲವರ್ಸ್ ಹೂಗಳಿಂದ ನೀವು ಪೂಜೆ ಮಾಡ್ಕೊಂಡು ಬರ್ಬೋದು. ತುಳಸಿ ಗುಲಾಬಿ ಯಾವುದಾದ್ರೂ ಸರಿ ನಿಮ್ಮ ಹತ್ರ ಸಾಯಿಬಾಬಾಗೆ ಪೂಜೆ ಮಾಡ್ಕೊಂಡು ಬರ್ಬೋದು. ಸಾಯಿಬಾಬಾ ವ್ರತ ಮಾಡೋದಕ್ಕೆ ನಾನಿಲ್ಲಿ ಹಾಲು ಗಂಧ ಮತ್ತು ವಿಭೂತಿಯನ್ನು ಇಟ್ಕೊಂಡಿದ್ದೀನಿ. ಇದು ಮೂರಿಂದನೂ ನಾನು ಪೂಜೆಯನ್ನು ಮಾಡ್ತೀನಿ. ಹಾಗೂ ಫಸ್ಟು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಏನೇ ಪೂಜೆಯನ್ನು ಮಾಡುವಾಗ ಗಣಪತಿಗೆ ಫಸ್ಟ್ ಪೂಜೆಯನ್ನು ಮಾಡಬೇಕಾಗುತ್ತೆ. ಸೊ ನಾನು ಫಸ್ಟು ಗಣಪತಿ ನಮ್ಮ ಮನೆಯಲ್ಲಿದ್ದ ಗಣಪತಿ ವಿಗ್ರಹಕ್ಕೆ ಪೂಜೆ ಮಾಡ್ತೀನಿ. ಗಣಪತಿಗೆ ಅರಿಶಿನ ಕುಂಕುಮ ಎಲ್ಲ ಬಡಿಸಿ ಹೂವನ್ನು ಬಡಿಸಿ ಅಗರಬತ್ತಿ ನೈವೇದ್ಯ ಹಾಗೂ ಆರತಿಯನ್ನು ಮಾಡಿ ಅಷ್ಟೋತ್ತರಗಳನ್ನು ಓದ್ತೀನಿ. ಆ ಗಣಪತಿ ಪೂಜೆ ಆದ ನಂತರ ನಾನು ಸಾಯಿಬಾಬಾ ಪೂಜೆನ ಶುರು ಮಾಡ್ತೀನಿ. ಈ ಸಾಯಿಬಾಬಾ ಪೂಜೆ ಮಾಡೋದಕ್ಕೆ ನಿಮಗೆ ಮೇನಾಗಿ ಬೇಕಾಗಿರೋದು ಈ ಸಾಯಿಬಾಬಾ ವ್ರತ ಬುಕ್. ಇದು ಎಲ್ಲ ಕಡೆಯೂ ನಿಮಗೆ ಸಿಗುತ್ತೆ. ಸೊ ಈ ಸಾಯಿಬಾಬಾ ವ್ರತ ಬುಕ್ ಅಂತ ಕೇಳಿದ್ರೆ ನೀವು ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲ ಬುಕ್ ಸ್ಟೋರಲ್ಲಿ ಎಲ್ಲಾದರೂ ಹುಡುಕ್ಬೋದು, ನಿಮಗೆ ಸಿಗುತ್ತೆ. ಈ ವ್ರತ ಬುಕ್ಕನ್ನು ನೀವು ಫುಲ್ ಪೂರ್ತಿಯಾಗಿ ಓದಿದ್ರೆ ಅದರಲ್ಲೇ ಎಲ್ಲ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಪ್ರತಿ ವಾರ ಪೂಜೆ ಮಾಡುವಾಗಲೂ ಈ ವ್ರತದ ಬುಕ್ಕನ್ನು ಪೂರ್ತಿಯಾಗಿ ಓದ್ತೀನಿ. ಇದರಲ್ಲೇ ನಿಮಗೆ ಆರತಿ ಹಾಗೂ ಅಷ್ಟೋತ್ತರ ಹಾಗೂ ಕಥೆಗಳು, ಪೂಜಾ ವಿಧಾನಗಳು, ಪ್ರತಿಯೊಂದು ನೈವೇದ್ಯಕ್ಕೆ ಯಾವುದಾದ್ರೂ ಫ್ರೂಟ್ಸ್ ಇಟ್ಕೋಬೋದು. ಹಾಗೂ ನಾನು ಸಜ್ಜಿಗೆಯನ್ನು ಮಾಡ್ತೀನಿ. ಪ್ರತಿ ವಾರವೂ ಏನಾದರೂ ಒಂದು ಸಿಹಿ ಪದಾರ್ಥಗಳನ್ನು ಮನೆಯಲ್ಲೇ ಮಾಡ್ಬೋದು. ಸಜ್ಜಿಗೆ, ಪಾಯಸ, ಕೇಸರಿಬಾತ್ ಈ ಥರ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. 11 ರೂಪಾಯಿ ನಾಣ್ಯವನ್ನು ನಾವು ಪೂಜೆ ಟೈಮಲ್ಲಿ ಸಾಯಿಬಾಬಾದು ರೈಟ್ ಸೈಡ್ ಇಡಬೇಕು. ಹಾಗೂ ಪ್ರತಿ ವಾರವೂ ಸಾಯಿಬಾಬಾ ವ್ರತ ಹಾಗೂ ಪೂಜೆ ಆದಮೇಲೆ ನಾನು ದೇವಸ್ಥಾನಕ್ಕೆ ಹತ್ರದಲ್ಲಿರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಮುತ್ತೈದೆಗಳಿಗೆ ತಾಂಬೂಲ ಕೊಡಬೇಕು. ಪ್ರತಿ ವಾರ ಒಬ್ಬೊಬ್ಬರಿಗೆ ಕೊಡ್ತಾ ಬರಬೇಕು. ಆ ಸಾಯಿಬಾಬಾ ವ್ರತದ್ದು ಬುಕ್ ಸಿಗುತ್ತೆ ನಿಮಗೆ. ಅದು 9 ಬುಕ್ಸ್ನ ನೀವು ತೊಗೊಂಡಿರಬೇಕು. ಪ್ರತಿ ವಾರ ತಾಂಬೂಲ, ಬ್ಲೌಸ್ ಪೀಸು, ಸಾಯಿಬಾಬಾ ಬುಕ್ಕು ಹಾಗೂ 11 ರೂಪಾಯಿ ಕಾಯಿನ್ ದುಡ್ಡನ್ನು ನಾನು ಯಾವ್ದಾದ್ರು ಮುತ್ತೈದೆಯರಿಗೆ ದಾನ ಕೊಡ್ತೀನಿ. ಹೀಗೆ ಮಾಡಿರೋದ್ರಿಂದ ನಾವು ಮಾಡಿರೋ ಪೂಜೆ ಹಾಗೂ ವ್ರತ ನಮಗೆ ತುಂಬ ಬೇಗನೆ ಫಲಿಸುತ್ತದೆ. ಹಾಗೂ ಆ ಬುಕ್ಕಲ್ಲಿ ನಿಮಗೇನೆ ಸಾಯಿಬಾಬಾ ಅಷ್ಟೋತ್ತರ ಬರುತ್ತೆ. ಅಷ್ಟೋತ್ತರದ ಟೈಮಲ್ಲಿ ಹೂವು ಇಲ್ಲ ಅರಿಶಿನ ಇಲ್ಲ ಕುಂಕುಮ, ವಿಭೂತಿ, ಈ ಥರ ಫ್ಲವರ್ಸು ಯಾವುದಾದ್ರೂ ನೀವು ಸಾಯಿಬಾಬಾದು ಅಷ್ಟೋತ್ತರ ಮಾಡುವಾಗ ಯೂಸ್ ಮಾಡ್ಬೋದು. ಅದನ್ನ ಮಾಡಿ ರೈಟ್ ಸೈಡ್ ಸಾಯಿಬಾಬಾದು ರೈಟ್ ಸೈಡ್ ಇರ್ತೀನಿ. ಸಾಯಿಬಾಬಾ ವ್ರತ ಮಾಡುವಾಗ ಬೆಳಿಗ್ಗೆ ಒಂದು ಹೊತ್ತು ಉಪವಾಸ ಇರ್ತೀನಿ. ಅನುಕೂಲವಾದವರು ಇಡೀ ದಿನವೂ ಉಪವಾಸ ಇರಬಹುದು, ಇಲ್ಲ ಇಲ್ಲದೇನೂ ಇರಬಹುದು. ಅದೇನು ಕಂಪಲ್ಸರಿ ಅಂತ ಏನಿಲ್ಲ. ಸಾಯಿಬಾಬಾ ಎಲ್ಲರಿಗೂ ತುಂಬ ಇಷ್ಟವಾದ ಪ್ರಿಯವಾದ ದೇವರು. ಸೊ ನನ್ನ ಪಾಲಿಗೆ ಇವರೇ ನನ್ನ ಗುರು. ಓಂ ಸಾಯಿರಾಮ್. ಎಲ್ಲರಿಗೂ ತುಂಬ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿದ್ದೆಲ್ಲನೂ ಸಕ್ಸಸ್ ಆಗಲಿ. श्री सच्चिदानंद सद्गुरु साईनाथ महाराज